ಇವತ್ತಿನ ವಿಡಿಯೋನ ಚಿಕ್ಕದೊಂದು ಸ್ಟೋರಿಯಿಂದ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಪೇಜ್ನ ಫಾಲೋ ಮಾಡಿ. ವೆಲ್ಕಮ್ ಟು ಕಾವ್ಯ ಡೈರೀಸ್. ಪುಟ್ಟದೊಂದು ಗ್ರಾಮದಲ್ಲಿ ಒಬ್ಬ ರೈತ ಇರ್ತಾನೆ. ಅವನು ಒಂದಿನ ಹೊಲದಲ್ಲಿ ಕೆಲಸ ಮಾಡುವಾಗ ಅವನ ಕಣ್ಣಿಗೆ ಒಂದು ಹಾವು ಕಾಣಿಸುತ್ತೆ. ಆ ಹಾವಿಗೆ ದಿನನಿತ್ಯ ಹಾಲನ್ನು ಇಡ್ತಾನೆ. ಅದು ಪ್ರತೀಕಾರವಾಗಿ ಆ ಹಾಲನ್ನು ಕುಡಿದು ಒಂದು ಚಿನ್ನದ ನಾಣ್ಯವನ್ನು ಕೊಡ್ತಿತ್ತು. ಹೀಗೆ ದಿನಾನು ಕಳೀತು, ತಿಂಗಳು ಕಳೀತು, ವರ್ಷಗಳು ಕಳೆದವು. ಒಂದಿನ ಇದೇ ಥರ ಅವನಿಗೆ ಊರಿಂದ ಫೋನ್ ಬರುತ್ತೆ. ಯಾರೋ ತೀರು ಹೋಗಿದ್ದಾರೆ, ಊರಿಗೆ ಹೋಗು ಅರ್ಜೆಂಟಲ್ಲಿ. ಅವನು ಮಗನಿಗೆ ಹೇಳೋಗ್ತಾನೆ, ಇದೇ ಥರ ಪ್ರತಿದಿನ ಹಾಲನ್ನು ಇಡು, ಒಂದು ಚಿನ್ನದ ನಾಣ್ಯವನ್ನು ಕೊಡುತ್ತೆ, ಅದನ್ನು ತೆತ್ತಿಡು ಅಂತ ಹೇಳ್ತಾನೆ. ಇದೇ ಥರ ನಡೀತಾ ಇರುವಾಗ ಅವ್ರ ಮಗನಿಗೆ ಒಂದಿನ ದುರಾಲೋಚನೆ ಬಂದು, ಇದು ದಿನ ಒಂದೊಂದು ನಾಣ್ಯ ಕೊಡ್ತಾ ಇದೆ, ಇದನ್ನು ಕೊಂದರೆ ನನಗೆಷ್ಟು ನಾಣ್ಯ ಸಿಗಬಹುದು ಅಂತ ದುರಾಲೋಚನೆಯಿಂದ ಹಾವನ್ನು ಸಾಯಿಸೋಕೆ ಹೋಗ್ತಾನೆ. ಆ ಹಾವಿಗೆ ಇದು ಗೊತ್ತಾಗಿ ಅವನನ್ನು ಕಚ್ಚಿಬಿಡುತ್ತೆ. ಅವನು ರೈತ ಊರಿಂದ ವಾಪಸ್ ಬರೋಷ್ಟರಲ್ಲಿ ಮಗ ಹೆಣವಾಗಿ ಇರ್ತಾನೆ. ಅದನ್ನು ನೋಡಿ ಆ ಹಾವು ಹತ್ರ ಹೋಗಿ ಪ್ರಶ್ನೆ ಮಾಡ್ತಾನೆ, ನಾನೇನು ಮಾಡಿದ್ದೆ ನಿನಗೆ, ನನ್ನ ಮಗನನ್ನು ಕಿತ್ಕೊಂಡಿದ್ಯಾ ನೀನು ಅಂತ. ಆಗ ಹಾವು ಹೇಳುತ್ತೆ, ನಿನ್ನಷ್ಟು ನಿರಾಳ ಮನಸ್ಸು ನಿನ್ನ ಮಗನಿಗೆ ಇರಲಿಲ್ಲ, ಅವನ ತಲೆಯಲ್ಲಿ ದುರಾಲೋಚನೆ ಬಂದಿತ್ತು, ಹಾಗಾಗಿ ನಾನು ಅವನ ಕೊಂದೆ ಅಂತ ಹೇಳುತ್ತೆ. ಆದರೆ ಅವನು ನನ್ನ ಮಗನ ಮಾಡಿದ್ದ ತಪ್ಪಿಗೆ ನನಗೆ ಕ್ಷಮೆಯಿರಲಿ ಅಂತ ಕೇಳಿದಾಗ ಹಾವು ಹೇಳುತ್ತೆ, ನಿನ್ನ ಮಗನ ನಿನಗೆ ವಾಪಸ್ ಕೊಡ್ತೀನಿ, ಮತ್ತೆ ನಾನು ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಅಂತೇಳಿ ಅಲ್ಲಿಂದ ಹೊರಟು ಹೋಗುತ್ತಂತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.